Yes, sir. That is what we are discussing, mother to son. First lines you see, well, son, I will tell you, life for me are not been no crystal stair. First two lines you can understand there. Well, son, I will tell you ಅಂತ start ಮಾಡ್ತಾಳೆ. Well, son, I will tell you. Well, son, I will advise you. Life for me, ಜೀವನ ನನಗೆ, it is not been a crystal stair. ಕ್ರಿಸ್ಟಲ್ ಅಂದ್ರೆ ತುಂಬಾ ಕ್ಲಿಯರ್ ಆಗಿರೋದು, ಕ್ಲೀನ್ ಆಗಿರೋದು, ಕಾಣುವಂಥದ್ದು, ನೀಟಾಗಿ ಕಣ್ಣಿಗೆ ಕಾಣುವಂಥದ್ದು ಅಂತ. ಸ್ಟೇರ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಸ್ಟೇರ್? ಮೆಟ್ಲು, ಸ್ಟೇರ್ಸ್, ಸ್ಟೆಪ್ಸ್. ಲೈಫ್ ಈಸ್ ಕಂಪೇರ್ಡ್ ಟು ಸ್ಟೆಪ್ಸ್. Life is compared to steps here, and life for me is not a crystal stair. ಕ್ಲೀನ್ ಆಗಿ, ಸ್ವಚ್ಛವಾಗಿ, ಚಂದವಾಗಿ ಕಾಣುವಂಥ ಮೆಟ್ಲು ಜೀವನದ ಮೆಟ್ಲಲ್ಲ. ಅಂದರೆ ನನ್ನ ಜೀವನದ ಮೆಟ್ಲು ನೀಟಾಗಿರಲಿಲ್ಲ, ಸರಿಯಾಗಿರಲಿಲ್ಲ. ದೇರ್ ಯು ಕ್ಯಾನ್ ಫೈಂಡ್ ಸೋ ಮೆನಿ ಅಬ್ಸ್ಟಾಕಲ್ಸ್ ಇನ್ ದ ಸ್ಟೇರ್ ಕೇಸಸ್. ಮೆಟ್ಲುಗಳಲ್ಲಿ ತುಂಬಾನೇ ಅಬ್ಸ್ಟಾಕಲ್ಸ್ ಇದ್ವು, ತುಂಬಾನೇ ಅಡೆತಡೆಗಳಿದ್ವು, ತುಂಬಾನೇ ಪ್ರಾಬ್ಲಮ್ಸ್ ಇದ್ವು. ಸೊ ಯು ಕ್ಯಾನ್ ಫೈಂಡ್ it had a tax in it. It had tax in it. TACKS. Tax ಅಂದ್ರೆ nails, NAIL, ಮೊಳೆಗಳು. ಜೀವನ ಯಾವುದಕ್ಕೆ ಹೋಲಿಸಿದಾಳೆ ಈಗ? ಮೆಟ್ಲಿಗೆ ಹೋಲಿಸಿದಾಳೆ. ಲೈಫ್ ಈಸ್ ಕಂಪೇರ್ಡ್ ಟು ಸ್ಟೇರ್ಸ್. ಹೌ ಆರ್ ದ ಸ್ಟೇರ್ಸ್? ಹಾಗಾದ್ರೆ ಲೈಫ್ ಜೀವನದ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ಬೇಕು ತಾನೆ. ಹಾಗಾದ್ರೆ ಜೀವನದ ಮೆಟ್ಲುಗಳು ಹೆಂಗಿದಾವೆ? ಹೌ ದ ಸ್ಟೇರ್ ಕೇಸಸ್ ಆರ್ ದೇರ್? Are they clear? Are they visible? No. It had tax in it. Tax ಅಂದ್ರೆ ಮೊಳೆಗಳಿದಾವೆ. ಮೆಟ್ಲು ಹತ್ಕೊಂಡ ಹೋಗುವಾಗ ನೀವು ಹತ್ತಕ್ಕಾಗಲ್ಲ, ಮೊಳೆಗಳಿದಾವೆ. ಹುಷಾರಾಗಿ, ಕಾಶಿಯಸ್ ಆಗಿ ಹತ್ಬೇಕು. ಜೀವನದ ಮೆಟ್ಲನ್ನ ಹತ್ತಬೇಕು ನಿಜ, ಬಟ್ ಕಾಶಿಯಸ್ ಆಗಿ, ಬಿಕಾಸ್ ನೋ ಕ್ರಿಸ್ಟಲ್ ಸ್ಟೇರ್ಸ್. ಕ್ಲಿಯರ್ ಇಲ್ಲ, ಹುಷಾರಾಗಿ ಹತ್ಬೇಕು. ಯು ಶುಡ್ ಸ್ಟೆಪ್ ಆನ್ with cautiousness, taking so many precautions. Okay. Tax in it. ಮೆಟ್ಲುಗಳಲ್ಲಿ ಏನಿದಾವೆ ಹಾಗಾದ್ರೆ? ಟ್ಯಾಕ್ಸ್, TACK ಅಂದ್ರೆ ಟ್ಯಾಕ್ ಅಂದ್ರೆ ಮೊಳೆಗಳು. ಅಂಡ್ ಸ್ಪ್ಲಿಂಟರ್ಸ್. ಸ್ಪ್ಲಿಂಟರ್ಸ್ ಅಂದ್ರೆ ಶಾರ್ಪ್ ಥಿಂಗ್, ಶಾರ್ಪ್ ಆಗಿರುವಂತ ಗ್ಲಾಸ್ ಪೀಸು, ವುಡನ್ ಪೀಸು. ಫಾರ್ ಎಕ್ಸಾಂಪಲ್, ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗಿಗೆ ಹೋದ್ರೆ ನೀವು, ಯು ಕ್ಯಾನ್ ಸಿ so many things falling here and there. You cannot go easily, pleasurely, casually. ಹುಷಾರಾಗಿ ಕಾಲಿಟ್ಕೊಂಡು ಹೋಗ್ಬೇಕಾಗುತ್ತೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರುತ್ತಲ್ಲ ಬಿಲ್ಡಿಂಗು, ಅಲ್ಲಿ ಸುಮ್ಮನೆ ಹೆಂಗ್ ಬೇಕಾದ ದಡ ನಡ್ಕೊಂಡು ಹೋಗ್ತೀರಾ? ಯಾಕೆ? ಅಬ್ಸ್ಟಾಕಲ್ಸ್. ಏನೇನಿರುತ್ತೆ? ಅಬ್ಸ್ಟಾಕಲ್ಸ್ ಇರುತ್ತೆ. ಅಂದ್ರೆ ಅಲ್ಲಿ ಮೊಳೆಗಳಿರ್ತವೆ, ಬೋರ್ಡ್ ಬಿದ್ದಿರುತ್ತೆ, ಅಲ್ಲಿ ಕಾರ್ಪೆಂಟರ್ ವರ್ಕ್ ಮಾಡಿರ್ತಾರೆ, ಗ್ಲಾಸ್ ವರ್ಕ್ ಮಾಡಿರ್ತಾರೆ, ರೆಡಿ ಆಗಿರಲ್ಲ. ಸೊ ದಟ್ ಅಲ್ಲೇದಲ್ಲಿ ಏನ್ ಬೇಕಾದ್ರೂ ಕಾಲಿಗೆ ಚುಚ್ಚಬಹುದು. ಅದಕ್ಕೆ ಹೆಂಗ್ ಹೋಗ್ತೀರಾ ನೀವು? ತುಂಬಾ ಕಾಶಿಯಸ್ ಆಗಿ ಹೋಗ್ತೀರಾ ಅಲ್ವಾ? ಹಂಗೆ ಇಲ್ಲಿ ಜೀವನದ ಮೆಟ್ಲಲ್ಲಿ ಹೆಂಗ್ ಹೋಗ್ಬೇಕು ನಾವು? ಜೀವನ ಅನ್ನೋದೊಂದು ಮೆಟ್ಲಿದ್ದಂಗೆ. ಆ ಮೆಟ್ಲನ್ನ ಹತ್ತೋದು ಅಷ್ಟು ಸುಲಭ ಅಲ್ಲ, ಬಟ್ ಹತ್ಬೇಕು. ಹತ್ತಿದಾಗಲೇ ಜೀವನ ಸಾರ್ಥಕತೆ ಆಗೋದು. ಸೊ ಆ ಮೆಟ್ಲು ಹತ್ಲಿಕ್ಕೆ ನೀವು, ಅಲ್ಲಿ ಮೊಳೆಗಳಿದಾವೆ, ಗ್ಲಾಸ್ ಪೀಸಸ್ ಇದೆ, ವುಡನ್ ಪೀಸಸ್ ಇದೆ, ನೀವು ನೋಡ್ಕೊಂಡು ಹುಷಾರಾಗಿ ಹತ್ತಬೇಕು ಅಂತ ಮಗನಿಗೆ ತಾಯಿ ಹೇಳ್ತಾಳೆ. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಸ್ಪ್ಲಿಂಟರ್ಸ್ ಅಂದ್ರೆ ಶಾರ್ಪ್ ಪೀಸಸ್, ಗ್ಲಾಸ್ ಪೀಸಸ್ ಆಗಿರ್ಬೋದು, ವುಡನ್ ಪೀಸಸ್ ಆಗಿರ್ಬೋದು. ಅಂಡ್ ಬೋರ್ಡ್ಸ್ ಟಾರ್ನ್ ಅಪ್. ಬೋರ್ಡ್ಸ್ ಅಂದ್ರೆ ಪ್ಲೈವುಡ್ಸು, ಪ್ಲಾಸ್ಟಿಕ್, ವುಡನ್ ಬೋರ್ಡ್ಸು ಅರಿದು ಮುರಿದು ಬಿದ್ದಿದ್ದಾವೆ. ಅವು ಕೂಡ ನಿಮಗೆ ಕಾಲಿಗೆ ಅಟ್ಟಿತಾವೆ, ತೊಡಕುಂಟು ಮಾಡ್ತವೆ. ದೇ ಮೇ ಬಿ ದ ಅಬ್ಸ್ಟಾಕಲ್ಸ್. ಓಕೆ. ದೆನ್ ಅಂಡ್ ಪ್ಲೇಸಸ್ ವಿತ್ ನೋ ಕಾರ್ಪೆಟ್ ಆನ್ ದ ಫ್ಲೋರ್ ಬೇರ್, ಅಂಡ್ ದೇರ್ ಯು ಡೋಂಟ್ ಹ್ಯಾವ್ ಎನಿ ಕಾರ್ಪೆಟ್ ಟು ವೆಲ್ಕಮ್ ಯು. ಯು ಡೋಂಟ್ ಹ್ಯಾವ್ ಎನಿ ರೆಡ್ ಕಾರ್ಪೆಟ್ ಟು ವೆಲ್ಕಮ್ ಯು. ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಕ್ಕೆ ಏನ್ ಮಾಡ್ತೀವಿ ನಾವು? ವಾಟ್ ವಿಲ್ ಯು ಡೂ? ವಿ ವಿಲ್ ಪುಟ್ ಎ ರೆಡ್ ಕಾರ್ಪೆಟ್ ಟು ವೆಲ್ಕಮ್ ದೆಮ್ ಅಲ್ವಾ? ಗೆಸ್ಟ್ಗಳು ಬಂದ್ರೆ ಏನ್ ಮಾಡ್ತೀವಿ? ಹೊಸ ಬೆಡ್ಶೀಟ್ ಹಾಸ್ತೀವಿ, ಹೊಸ ಕಾರ್ಪೆಟ್ ಹಾಸ್ತೀವಿ,
ಮನೆ ಕ್ಲೀನ್ ಮಾಡ್ತೀವಿ, ನಾಳೆ ಬರ್ತಾರೆ ಅಂದರೆ ಸೋಫಾ ಎಲ್ಲ ಕ್ಲೀನ್ ಮಾಡ್ತೀವಿ, ಹೌದಲ್ವ? ಬಟ್ ಯಾವುದಕ್ಕೆ? ಇನ್ ಆರ್ಡರ್ ಟು ವೆಲ್ಕಮ್ ದೆಮ್, ಇನ್ ಆರ್ಡರ್ ಟು what do you call that, in order to please them, in order to make them easy, make them comfort. ಗೆಸ್ಟ್ಗಳು ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತ ಹೇಳಿ ಅವರಿಗೆ ಅಷ್ಟೊಂದು ಸತ್ಕಾರ ಮಾಡ್ತೀವಿ. ಬಟ್ ನಿನಗೆ ಜೀವನ ಅನ್ನೋ ಮೆಟ್ಲು, that will not welcome you with a red carpet, that will not welcome you with a red carpet. Instead there is tacks in it, there are nails in it, there are bare floor, no carpet. ಕಾರ್ಪೆಟ್ ಇಲ್ಲ, ಖಾಲಿ ಖಾಲಿ ಜಾಗ ಇದೆ. ಸೊ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ಕ್ಲೈಮ್ ಅಪ್ ದ ಲ್ಯಾಡರ್ ಆಫ್ ದ ಲೈಫ್. ಯು ಶುಡ್ ಕ್ಲೈಮ್ ಅಪ್ ದ ಲ್ಯಾಡರ್ ಆಫ್ ದ ಲೈಫ್. ಜೀವನ ಅನ್ನೋ ಮೆಟ್ಲನ್ನ ಏನು ಮಾಡ್ಬೇಕು ನೀವು? ಎಸ್, ಯು ಶುಡ್ ಕ್ಲೈಮ್ ಅಪ್. ಜೀವನ ಅನ್ನೋ ಮೆಟ್ಲನ್ನ ಹತ್ತಬೇಕು. ಅರ್ಥ ಆಗ್ತಿದ್ಯಾ? ಎನಿ ಕನ್ಫ್ಯೂಷನ್? No, yes, then. But all time I see been climbing on and reaching the landings. But all time I see reaching the landings and climbing. ಇಷ್ಟೆಲ್ಲ ಕಷ್ಟ ಇದ್ರು ಅವಳು ಸುಮ್ಮನಾದ್ಲ. She is saying that about the life. What she is saying? She is saying about her life. ಅವಳು ಜೀವನದ ಬಗ್ಗೆ ಹೇಳ್ತಿದ್ದಾಳೆ. ನನ್ನ ಜೀವನದಲ್ಲಿ ಲೈಫ್ ಅನ್ನೋದು ಅಷ್ಟು ಕ್ಲಿಯರ್ ಇರಲಿಲ್ಲ. ಲೈಫ್ ಈಸ್ ನಾಟ್ ಸೋ ಈಸಿ, ಲೈಫ್ ಈಸ್ ನಾಟ್ ಸೋ ಕ್ರಿಸ್ಟಲ್ ಕ್ಲಿಯರ್. ಫಾರ್ ಮೀ ಇಟ್ ಹ್ಯಾಸ್ ಟ್ಯಾಕ್ಸ್ ಇನ್ ಇಟ್, ಇಟ್ ಹ್ಯಾಸ್ ಸ್ಪ್ಲಿಂಟರ್ಸ್ ಇನ್ ಇಟ್, ಇಟ್ ಹ್ಯಾಸ್ ಬೋರ್ಡ್ಸ್ ಇನ್ ಇಟ್, so that it is very difficult for me. But even though I have seen climbing up the ladder, so ನಾನು ಏನು ಮಾಡ್ತಿದ್ದೀನಿ ಹಾಗಾದ್ರೆ? ಕ್ಲೈಂಬಿಂಗ್ ಅಪ್ ದ ಲ್ಯಾಡರ್. ಇಷ್ಟೆಲ್ಲ ತೊಂದರೆಗಳು ಇದ್ರೂ ನಾನು ವಾಪಸ್ ಹೋದ್ನಾ, ಕೆಳಗಿಳಿದ್ನ, ಸುಮ್ಮನಾದ್ನ? ನೋ. ಜೀವನ ಅನ್ನೋ ಮೆಟ್ಲನ್ನ ಹತ್ತುತ್ತಾನೆ ಇದ್ದೀನಿ. ಏನೇನು ಕಷ್ಟ ಇರ್ಬೋದು ಅವಳಿಗೆ? ಮೆನಿ ಮೋರ್ ರೀಸನ್ಸ್. ಪಾವರ್ಟಿ, ಡಿಸ್ಕ್ರಿಮಿನೇಷನ್, ರೇಷಿಯಲ್ ಡಿಸ್ಕ್ರಿಮಿನೇಷನ್, ದುಡ್ಡಿಲ್ಲ, ಇಂಥ ಕಷ್ಟದಲ್ಲೂ ನಿಮ್ಮನ್ನ ಎತ್ತು ಒತ್ತು ಸಾಕಿ ನಿಮ್ಮನ್ನ ದೊಡ್ಡವ್ರು ಮಾಡಿದ್ದೀವಿ. ಜೀವನ ಅನ್ನೋ ಲೈಫಲ್ಲಿ ವಾಪಸ್ ಹೋಗಲಿಲ್ಲ, ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಹಾಗಾಗಿ ನೀನು ಕೂಡ ಜೀವನನ ಫೇಸ್ ಮಾಡಬೇಕು. You should face the life. You should climb the ladder of the life. Ladder ಅಂದ್ರೇನು? ಏಣಿ. You should climb the ladder of the life. You should climb the stairs of the life. ಓಕೆ, ಜೀವನದ ಮೆಟ್ಲನ್ನ ನೀವು ಹತ್ತಬೇಕು ಅಂತ ಹೇಳ್ತಾಳೆ ಮಗನಿಗೆ. ಗೊತ್ತಾಗ್ತಿದ್ಯಾ? ಎಸ್, ಗೆಟಿಂಗ್ ಮೀ? ಎಸ್. ಅಂಡ್ ಮತ್ತೇನಿದೆ ಜೀವನದಲ್ಲಿ? ವಾಟ್ ಆರ್ ದೇರ್ ಇನ್ ದ ಲೈಫ್? What obstacles, what problems, what difficulties are there in the life? ಹೇಳ್ತಾಳೆ ನೋಡಿ ಏನೇನು ತೊಂದರೆಗಳಿದಾವೆ ಅಂತ. And turning corners are there. What is there? Turning corners are there. The corners, end deep curvy corners are there in the life. When you travel the life journey of life, ಜೀವನದ ಪಯಣವನ್ನ ಸಾಕ್ತಿರುವಾಗ ನಿಮಗೆ ಸ್ಟ್ರೈಟ್ ರೋಡ್ಸ್ ಇರಲ್ಲ. You don't find ಸ್ಟ್ರೈಟ್ ರೋಡ್ಸ್, ಕ್ಲಿಯರ್ ರೋಡ್ಸ್. ಹಂಪ್ಸ್ ಇರುತ್ತೆ, ಬಂಪ್ಸ್ ಇರುತ್ತೆ, ಆಮೇಲೆ ಗುಂಡಿಗಳು, ತಗ್ಗುಗಳು, ಕರ್ವು, ಯೂಟರ್ನು, ಓಕೆ, ಸಿಂಗಲ್ ವೇ, ಒನ್ ವೇ. ಕೊನೆಗೆ ಯು ಫೈಂಡ್ ದ ಟರ್ನಿಂಗ್ ಕಾರ್ನರ್ಸ್ ಲೈಕ್ ಘಾಟ್ ಸೆಕ್ಷನ್ ಇದೆ, ಅಲ್ಲಿ ತುಂಬ ಕರ್ವ್ ಇದೆ, ಡೀಪ್ ಇದೆ, ಅಪ್ ಇದೆ ಅಂತೇಳಿ ವಾಪಸ್ ಬಂದ್ಬಿಡ್ತಾರೆ ಜರ್ನಿಯಿಂದ. ಇಲ್ಲ, ಯು ವಿಲ್ ಕಂಟಿನ್ಯೂ ದ ಜರ್ನಿ. ಹಂಗೆ ಜೀವನನೂ ಕೂಡ ಅಷ್ಟೇ. ಲೈಫ್ ಈಸ್ ಆಲ್ಸೋ ದ ಸೇಮ್ ಥಿಂಗ್. ಲೈಫ್ ಈಸ್ ಎ ಜರ್ನಿ, ಟ್ರಾವೆಲ್ ಇಟ್ ಅಂತ ಹೇಳಿ, ಅಂಡ್ ಕೀಪ್ ಅಪ್ ದ ಡೆಸ್ಟಿನೇಷನ್ ಅಂಡ್ ಫೈಂಡ್ ದ ಡೆಸ್ಟಿನೇಷನ್ ಅಂಡ್ ರೀಚ್ ದಟ್ ಡೆಸ್ಟಿನೇಷನ್, ಅಂಡ್ ದೇರ್ ಯು ಕ್ಯಾನ್ ಫೈಂಡ್ ದ ಕಾರ್ನರ್ಸ್. ಅಂಡ್ ಸಮ್ಟೈಮ್ಸ್ ಗೋಯಿಂಗ್ ಇನ್ ದ ಡಾರ್ಕ್. ಆ ಕಾರ್ನರ್ಸ್ ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಿಮ್ಮನ್ನ ಡಾರ್ಕಿಗೆ ಕರ್ಕೊಂಡು ಹೋಗುತ್ತೆ. ದಟ್ ವಿಲ್ ಲೀಡ್ ಯು ಟು ದ ಡಾರ್ಕ್ ಎಡ್ಜಸ್, ಡಾರ್ಕ್ ಕಾರ್ನರ್ಸ್, ಕತ್ಲು, ಕಗ್ಗತ್ಲು, ಡಾರ್ಕ್ನೆಸ್, ಕಂಪ್ಲೀಟ್ಲಿ ಡಾರ್ಕ್ನೆಸ್. ಯು ಡೋಂಟ್ ಫೈಂಡ್ ಎನಿಥಿಂಗ್ ವೇರ್ ದೇರ್ ಈಸ್ ನೋ ಲೈಟ್. ವೇರ್ ದೇರ್ ಈಸ್ ನೋ ಲೈಟ್. ಬೆಳಕೆ ಇರಲ್ಲ ನಿಮಗೆ ಅಲ್ಲಿ. ಸಪೋಸ್ ಇಫ್ ಯು ಗೋ ಇನ್ ಟು ಎ ಟನಲ್,
ಒಂದು ಸುರಂಗ ಮಾರ್ಗದೊಳಗೆ ಬೈಕ್ ತಗೊಂಡು ಹೋಗ್ತಿರ್ತೀರ, ಒಂದು ಸುರಂಗ ಮಾರ್ಗ ಸಿಗುತ್ತೆ, ಅಲ್ಲಿ ಪೂರ್ತಿ ಕತ್ಲು, ನೆಕ್ಸ್ಟ್ ಒಂದು ಅರ್ಧ ಕಿಲೋಮೀಟರ್ ಸುರಂಗ ಇರುತ್ತೆ, ಸ್ವಲ್ಪ ಎಂಟ್ರಿ ಆಗ್ತೀರಾ ಫುಲ್ ಕತ್ಲು, ಬೆಳಕು ಹಾಕತ್ತೀರ ಬೈಕಲ್ಲಿ, ಸ್ವಲ್ಪ ಬೆಳಕಷ್ಟೇ, ಬಟ್ ಭಯ ಅನ್ಸುತ್ತೆ ನಿಮಗೆ, ಇನ್ನು ಎಷ್ಟು ದೂರನಪ್ಪ ಏನು ಕಾಣ್ತಾನೆ ಇಲ್ಲ ಸುರಂಗ ಅಂತ, ಅಂದರೆ ಐ ಮೀನ್ ಓಪನ್ ಸ್ಪೇಸ್ ಕಾಣ್ತಾ ಇಲ್ಲ ಅಂತ, ನೀವು ವಾಪಸ್ ಬರ್ತೀರಾ? ನೋ, ಯು ವಿಲ್ ಫೇಸ್ ಇಟ್, ಯು ವಿಲ್ ಗೋ ಹ್ಯಾಡ್. ಹಾಗೆ ಜೀವನ ಅನ್ನೋ ಸುರಂಗ ಮಾರ್ಗದಲ್ಲಿ ನೀವು ಸಾಗಿ ಮುಂದೆ ನಿಮ್ಮ ಗುರಿಯನ್ನ ತಲುಪಬೇಕು. ಯು ಶುಡ್ ರೀಚ್ ಯುವರ್ ಡೆಸ್ಟಿನೇಷನ್, ಯು ಶುಡ್ ರೀಚ್ ಯುವರ್ ಗೋಲ್. Intensely you should travel, even though you find tacks, you find splinters, you find deep corners, you find curvy roads, you find turning corners, you find darkness without light. Anyhow you should continue your journey of life. You should continue your journey of life. ಜೀವನದ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾಳೆ. ಯಾರು? ತಾಯಿ. ಯಾರಿಗೆ? ಮಗನಿಗೆ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಸೊ ಬಾಯ್ ಅಂದ್ರೆ ಅಲ್ಲಿ ಬಾಯ್ ಅಂದ್ರೆ ಹುಡುಗ, ಮಗು, ಮಗನೇ. ಯಾರು ಹೇಳ್ತಿರೋದು? ಮದರ್. ಸೊ ಬಾಯ್, ಅದು ಇದು ಬ್ಯಾಟ್ರಿ ಇದಾಯ್ತಾ? ಇಲ್ಲ ಸರ್, ಆಗ್ತೈತೆ. ಸೊ ಬಾಯ್, ಡೋಂಟ್ ಯು ಟರ್ನ್ ಬ್ಯಾಕ್. ಸೊ ಬಾಯ್, ಡೋಂಟ್ ಯು ಟರ್ನ್ ಬ್ಯಾಕ್. ಮತ್ತೆ ವಾಪಸ್ ಬರಬೇಡ, ವಾಪಸ್ ಹಿಂದಿರುಗಬೇಡ. ಡೋಂಟ್ ಟರ್ನ್ ಬ್ಯಾಕ್ ಫ್ರಮ್ ದ ಜರ್ನಿ ಆಫ್ ಲೈಫ್. ಜೀವನದ ಜರ್ನಿಯಿಂದ ವಾಪಸ್ ತಿರುಗಬೇಡ, ಹಿಂದಿರುಗಿ ನೋಡಬೇಡ. ಡೋಂಟ್ ಟರ್ನ್ ಬ್ಯಾಕ್. ಡೋಂಟ್ ಯು ಸೆಟ್ ಡೌನ್ ಆನ್ ದ ಸ್ಟೆಪ್ಸ್. ಡೋಂಟ್ ಸ್ಟೆಪ್ ಡೌನ್. ಮೆಟ್ಲೇನು ಹತ್ತಿದ್ಯಲ್ಲ, ಮೆಟ್ಲು, ಜೀವನದ ಮೆಟ್ಲೇನು ಹತ್ತುತ್ತಾ ಇದೆಯಲ್ಲ, ಅದರಿಂದ ಕೆಳಗೆ ಇಳಿಬೇಡ. ಡೋಂಟ್ ಯು ಸ್ಟೆಪ್ ಡೌನ್ ಫ್ರಮ್ ದ ಸ್ಟೆಪ್ಸ್ ಆಫ್ ದ ಲೈಫ್. ಹತ್ತಾ ಇರು. I know you will get so many obstacles, you will get so many problems, you will get so many splinters, so many tacks, so many nails in the steps of the life, but you don't step down. ಆದರೆ ವಾಪಸ್ ಹಿಂದಿರುಗೋ ಮಾತು ಆಡಬೇಡ. ಓಕೆ, because you find kinder hard, because you find it kinder hard, ಲಿಟ್ಲ್ ಹಾರ್ಡ್ ಅನ್ಸುತ್ತೆ. ನೀನು ಇಷ್ಟೋ ಸ್ಟೆಪ್ ಹತ್ಬಿಟ್ಟಿದೀಯಾ, ಗೊತ್ತಾಯ್ತಾ? ನೀವು ಇಷ್ಟು ಡಿಗ್ರಿ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ? ಡಿಗ್ರಿ ಓದಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ. ಬಿಕಾಸ್ ಇವೆಲ್ಲ ಅಂತ ಫ್ರಮ್ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಆ ಹೋಮ್ವರ್ಕು, ಇದು ಅಸೈನ್ಮೆಂಟು, SSLC ಪ್ರಿಪ್ರೇಷನು, PUC ಪ್ರಿಪ್ರೇಷನು, ಫೈನಲಿ ಯು ರೀಚ್ಡ್ ದಿಸ್. ಸಾಕಾಯ್ತಪ್ಪ ಅಂತೇಳಿ ಇಲ್ಲಿಗೆ ಸ್ಕಿಪ್ ಮಾಡಿದರೆ ನೋ. ಇಷ್ಟೊಂದು ಕಷ್ಟಪಟ್ಟಿದ್ದೀರಾ, ಆ ಕಷ್ಟದ ಮುಂದೆ ಇನ್ನೊಂದು ಸ್ವಲ್ಪ ವರ್ಷ ಕಷ್ಟ ಅಲ್ಲ ಅಂತೇಳಿ, ಅಂದರೆ ಲೈಫಲ್ಲಿ ನೀನು ಕಷ್ಟ ಅಂತೇಳಿ ವಾಪಸ್ ಹೋಗ್ಬೇಡ ಅಂತ ಹೇಳ್ತಾಳೆ. ಡೋಂಟ್ ಯು ಫಾಲ್ ನೌ. ಬೀಳ್ಬೇಡ. ಮೇಲೆ ತುಂಬ ಹತ್ತಿದೆಯಾ, ಅಂಡ್ ಡೋಂಟ್ ಸ್ಟೆಪ್ ಡೌನ್, ಡೋಂಟ್ ಫಾಲ್ ನೌ. ಕೆಳಗೆ ಬಿದ್ದು ಬಿಡ್ಬೇಡ. ಹುಷಾರಾಗಿ ಮೇಲೆ ಹತ್ತೋದನ್ನ ನೋಡೋ ಹೊರತು ಹಿಂದಕ್ಕೆ ಬರೋದನ್ನ ಮಾಡಬೇಡ ಅಂತ. ಓಕೆ, ಡೋಂಟ್ ಯು ಫಾಲ್ ನೌ. ಫಾರ್ ಐ ಸಿ still going honey, I see still climbing. For I see you are still climbing. ನಾನೇನು ನೋಡಬೇಕು ನಿನ್ನನ್ನ? ನೀನಿನ್ನೂ ಜೀವನದ ಮೆಟ್ಲನ್ನ ಮೇಲೇರುವುದನ್ನ ನೋಡ್ತಾ ಇರಬೇಕು. I should see that you should climbing high up the ladders of the life. Okay, that is what my ambition, that is what my desire, that my son should climb the stairs of the life and he should reach the landings, he should reach the destination of his own life. ತಂದೆ ಆದಂಥ ಜೀವನದ ಒಂದು ಗುರಿಯನ್ನು ಅವನು ತಲುಪೋವರೆಗೂ ಅವನ ಯಾತ್ರೆಯನ್ನು, ಅವನ ಜರ್ನಿಯನ್ನು ಮುಂದುವರಿಸಲಿ ಅನ್ನೋದೇ ನನ್ನ ಆಸೆ ಅಂತೇಳಿ ತಾಯಿ ಮಗನಿಗೆ ಹೇಳ್ತಾಳೆ. ಓಕೆ, ಎಸ್ ಸರ್. ಓಕೆ ದೆನ್, don't you fall now, for I see still going honey, I will see still climbing, and life for me is not been a crystal stair. ಕೊನೆ ಲೈನಲ್ಲಿ ಏನು ಹೇಳ್ತಾಳೆ? ಲೈಫ್ ಫಾರ್ ಮೀ is not been a crystal stair ಅದು, but even though we can say that in our language it is not been a crystal stair. ಜೀವನ ನನಗೆ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರಲಿಲ್ಲ. ನಿಮಗೆ ಹೇಳ್ತಾರೆ ನೋಡ್ರಿ ನಿಮ್ಮ ತಂದೆ ತಾಯಿಗಳು, ನಾವು ಅಷ್ಟು ಕಷ್ಟಪಟ್ವಿ,
ನಮ್ಮ ಜೀವನ ಹಿಂಗಿತ್ತು, ನಿಮಗಾದರೂ ಇಷ್ಟಿದೆ, ನೀವು ಇಷ್ಟು ಆರಾಮಿದ್ದೀರಿ ಅಲ್ವಾ, ಇಷ್ಟು ಆರಾಮಾಗಿದ್ದೀರಿ ನೀವು, ನಮಗೆ ತುಂಬಾ ಕಷ್ಟ ಇತ್ತಪ್ಪ, ಈ ಥರ ಅಂಥ ಚಿಕ್ಕ ಮನೇಲಿದ್ವಿ, ಇಷ್ಟು ಕಷ್ಟಪಟ್ವಿ ಅಂತ ಹೇಳ್ತಿರ್ತಾರೆ. ಎಲ್ಲ ತಂದೆ ತಾಯಿನೂ ಮಕ್ಕಳಿಗೆ ಹೇಳಿದ್ದಾರೆ. ಯಾವ ತಂದೆ ತಾಯಿನೂ ನಮಗೆ ಕಷ್ಟನೇ ಇಲ್ಲಮ್ಮ, ಕಷ್ಟನೇ ಇಲ್ಲ ಕಣಪ್ಪ, ನಾವು ತುಂಬ ರಾಯಲ್ ಆಗಿ ತುಂಬ ಸಿಕ್ಕಾಪಟ್ಟೆ ಖುಷಿಯಾಗಿ ಚೆನ್ನಾಗಿ ರಿಚ್ ಆಗಿ ಬೆಳ್ಕೊಂಬಂದಿವಿ, ನೀನು ಹಂಗೆ ಬೆಳಿ ಅಂತ ಯಾರಾದರೂ ಹೇಳಿದಾರ? ಯಾವ ತಂದೆ ತಾಯಿನೂ ಇವತ್ತಿನವರೆಗೂ ಹೇಳಿಲ್ಲ, ಹೇಳಲ್ಲ. ಬಿಕಾಸ್ ದೇ ವಾಂಟ್ ಯು ಟು ಟೀಚ್ ದ ಲೆಸನ್ ಆಫ್ ದ ಲೈಫ್, ಸೊ ದಟ್ ಲೈಫ್ ಈಸ್ ನಾಟ್ ಸೋ ಈಸಿ ಅಂತ. ಓಕೆ, ಲೈಫ್ ಅಷ್ಟೊಂದು ಈಸಿ ಅಲ್ಲ, ತುಂಬ ಕಷ್ಟ ಇದೆ ಅಂತ ಹೇಳಲಿಕ್ಕೆ ತಂದೆ ತಾಯಿಗಳು ಅವ್ರ ಕಷ್ಟವನ್ನ ನಿಮಗೆ ಹೇಳಿದ್ದಾರೆ, ಜೀವನದ ಪಾಠ ಮಾಡಿದ್ದಾರೆ. ಎಸ್ ಆರ್ ನೋ? ಹೌದಾ? ಸೊ ದಟ್ ಈಸ್ ವಾಟ್ ಹಿಯರ್ ಮದರ್ ಈಸ್ ಅಡ್ವೈಸಿಂಗ್ ಟು ದ ಸನ್ ಹೌ ದ ಲೈಫ್ ಈಸ್ ಅಂತ. ಓಕೆ, ಸೊ ದಿಸ್ ಈಸ್ ಆಲ್. ಐ ವಿಲ್ ಎಂಡ್ ಅಪ್ ನೌ.